ಹೆಂಗದಿರಿ ಫ್ರೆಂಡ್ಸ್? ಆರಾಮದೇರೇನ್ರಿ? ನಾವು ಆರಾಮದೇವ್ರಿ ನೋಡಿ ಫ್ರೆಂಡ್ಸ್. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನೋಡಿರಿ, ಒಬ್ಬೊಬ್ಬರಿಗೆ ಒಂದೊಂದು ಥರ ಹದ ಕೇಳ್ತಾರೆ. ಒಮ್ಮೆ ಅಡುಗೆ ಮಾಡೋದು ಮನುಷ್ಯ ಜಡ ಆಗಿರ್ತೈತಿ. ಹೆಣ್ಮಕ್ಳು ಜೋಡಿಸೋದು ಅಡುಗೆನ. ಈಗ ನೋಡಿದ್ರೆ ನಮ್ಮ ಹಿರಿಯ ನೋಡಿದ್ರೆ ಬರೀ ಜೋಳದ ರೊಟ್ಟಿ ಕೇಳ್ತಾನೆ ರೀ. ಹುಡುಗರು ನಮ್ಮ ಆಯಿ ನಮ್ಮ ಮುತ್ಯ ನೋಡಿದ್ರೆ ಚಪಾತಿ ಅಂತಾರೆ. ಚಪಾತಿ ಮಾಡಿದ್ರೆ ಹುಡುಗರು ಒಂದೊಂದು ಮುಂಜಾನೆಯಾಗ ತಿಂದು ಸಾಲಿಗೆ ಹೊಕ್ಕವ್ರಿ. ಹೊಳ್ಳಿ ಡಬ್ಬಿ ಕಟ್ಟಿದ್ರು ಮೆತ್ತಗಿರ್ತಾವೆ. ಆದ್ರೆ ಏನು ಮಾಡ್ಬೇಕು? ಇವು ನಮ್ಮ ಹಿರಿಯ ಅದನ್ನೆಲ್ಲ ಬರೀ ಜೋಳದ ರೊಟ್ಟಿ ಕೇಳ್ತಾನೆ. ಆದರೂ ನಿಮ್ಮ ನಾನು ಹೆಂಡ್ತಿನೂ ಭಾಳ ವಾಂಡ ಅದಾಳ ಬಿಡ ಹೆಣ್ಮಗಳಾಕೆ. ನಾ ಯಾಕೆ ಕೂಡಿದ್ದೇನಂತಾಳೆ, ನಾನು ಬ್ಯಾರೆ ಆಗಾಕೆ ಅಂತಾಳಕ್ಕೆ. ಹೆಣ್ಮಗಳು ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ, ನನಗೆ ಬ್ಯಾರೆ ಆಗ್ಯಾಕೆ ಅಂತಾಳೆ. ಆಕೆಗೆ ಬ್ಯಾರೆ ಕೊಡಾಕಬೇಕಂತ. ಅಯ್ಯಯ್ಯ ಬ್ಯಾರೆ ಯಾಕಾರಂತ? ನಮ್ಮವ್ವಾರ್ಗ್ಯಾರ ವಯಸ್ಸಾಗೈತಿ. ನಮ್ಮವ್ನ ಮನೆ ಕಾಲು ಹಿಡ್ದಾವು. ಕುಂತ್ರ ಹೇಳಕ್ಕೆ ಬರೋದಿಲ್ಲ, ಎದ್ರ ಕುಂದ್ರಾಕ್ ಬರೋದಿಲ್ಲ. ಇವ್ರು ಬ್ಯಾರೆ ಆದ್ರೆ ಅವ್ರನ್ನ ಯಾರು ನೋಡುವಾರ? ಆದರೂ ಮಾವಗನ ಇದು ಅದಾನ, ತಿಡ್ಡು ಅದಾನ ಬಿಡ. ಆಕಿದ ಮನ್ಯಾಗ ಇರು ಆಕಂದ್ಲ. ಬ್ಯಾರೆ ಆಗೋದಾದ್ರೆ ನಿಮಗೆ ಮನೆ ಕೊಡೋದಿಲ್ಲ ನಾ ಅಂದವ. ಮನೆನೂ ಕೊಡೋದಿಲ್ಲ, ಹೊಲನೂ ಕೊಡೋದಿಲ್ಲ, ನೀವು ಬಾಡಿಗೆ ಮನ್ಯಾಗ ಇರೋರಿ ಅಂದವ. ಹಂಗನ್ನ ಅಪ್ಪ. ಅವ ದೊಡ್ಡ ನಡಿವ್ನಿ. ಅವ್ನು ನೋಡಿದ್ರೆ ಅಲ್ಲೇ ಹಿಂತಿ ಊರಾಗ ಉಳ್ಕೊಂಡ. ಟ್ರಕ್ ಹೊಡ್ಕೊಂತ ಅವ್ರ ಅನ್ನಾರು ಕೂಡ ಅಲ್ಲೇ ಉಳ್ದ. ಇವ್ರಿಬ್ರು ಅದಾರ ಬಿಡ, ಹಂಗಾರ ಇರ್ತಾರ, ಚಂದ ಅದಾರ ಅಂತ ಮಾಡಿದ್ದೆ. ನನಗೆ ಅವ್ರ ಕಡೆ ಯಾವುದು ಚಿಂತಿದ್ದಿರ್ಕಿಲ್ಲ. ಈಗ ನೋಡಿ ಮ್ಯಾಗ ಅವ್ರ ಬಗ್ಗೆ ನಾನು ವಿಚಾರ ಮಾಡ್ಬೇಕಾತ. ಅವ್ರಿಗೇನು ಇಲ್ಲ, ನೀನು ಗಂಡ ಐತಿ ಆರಾಮದಾರ. ಹೊಲ ಕೊಡೋದಿಲ್ಲ ಅಂದಾರ, ಅವ್ರ ಹೊಲ ಇಟ್ಕೋತಾರಂತ. ಹೌದಾ? ನಂಗೆ ಲಗುಟ್ಕ ಒಟ್ಟು ಉಣ್ಣಾಕ ಏನಾರ ಹಾಕೊಡೋ ಹೊಟ್ಟೆ ಹಸ್ತೈತಿ. ಯಾಕೆ ಬೀಗ್ರಿ ಏನು ವ್ಯವಸ್ಥೆ ಮಾಡಲಿಲ್ಲ ಅವರು? ಮಾಡಿದ್ರ ಪಾಪ. ಅವರು ಏನು ಜಗಳ ಮಾಡಾಕತ್ತಿದ್ವಲ್ಲ, ಅಂದೇವಿ ಹೊಟ್ಟೆ ಹಸ್ತೈತಿ. ತಡಿ ತೊಗೊಂಬರ್ತೇನೆ. ಏನಿಲ್ಲ, ಇವತ್ತು ಮಂಗಳವಾರಲ್ಲ ಒಪ್ಪತ್ತ, ಅದಕ್ಕೆ ನಾನು ತಾಲಿಪಟ್ಟಿ ಮಾಡಿದ್ದೆ. ನೀವೊಂದೆರಡು ತಾಲಿಪಟ್ಟಿ ತಿನ್ನು. ಏನು ಮಾಡಕ್ಕೋ ಮಾರ, ಒಂದು 4 ರೊಟ್ಟಿ ಹಚ್ಚಿ ಕೊಟ್ಬಿಡ. ರೊಟ್ಟಿ ತಿಂದ ಹೋಕೆ ನಾನು. ನೀವ ತಿನ್ಕೊಂತ ಕುಂದರ್ರಿ. ಒಬ್ಬೇಕೆ ಹೆಂಗೆ ತಿನ್ಬೇಕು? ಇರುವಂಗಿರ್ಲಿ ಅಂತ ಒಂದು 4 ಹೆಚ್ಚಿಗೆ ಮಾಡೇನು ನಾನು ತಿನ್ನು. ಅಲ್ಲ, ಇನ್ನೂ ಸಣ್ಣ ಅವ್ನ ಹೆಂಡ್ತಿ ಹಾಡೋದಿಲ್ಲ. ಅವರು ಒಂದು 2 ಹಡಿದ ಮಟ್ಟ ಇರ್ಬೇಕಿಲ್ಲ ಇವ್ರು. ಎಷ್ಟು ದಿನ ಅವ್ನು ಸಣ್ಣವು ಎಲ್ಲ ಮಾಡಿಲ್ಲ ಇವ್ರದ್ದು. ಇವ್ರು ದೊಡ್ಡರಿಬ್ಬರು ಮಕ್ಕಳು ದೊಡ್ಡವಾದವು, ಸಾಲಿಗೆ ಹೊಂಟವು. ಈಗ ಇವರು ಬೇರೆ ಕನ್ನಂತ ನಿಂತ್ಬಿಟ್ಟಾರ ನೋಡಿ. ತಡಿ, ನಾನು ಒಂದು ಹೋಗಿ ಬರ್ತೇನೆ ಊರಿಗೆ ಅವ್ವನಂತಲೇ. ಈಗೆಲ್ಲಿ ಹೋಗಾಕತ್ತಿ? ಇನ್ನು ಕಡ್ಲಿ ಬಂದು ಇನ್ನು ಕಡ್ಲಿ ಕೀಳಕ್ಕೆ ಚಲೋ ಮಾಡ್ಬೇಕು. ಇಲ್ಲ, ಒಂದಿನ ಹೋಗಿ ಬರ್ತೇನೆ. ಕಡ್ಲಿ ಕೀಳಗೊಡ್ದ ಒಮ್ಮೆ. ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಹೌದು, ಮತ್ತು ಹಿರಿಯರು ಯಾರ್ಯಾರು ಕೂಡಿದ್ರು? ಏನಂದ್ರೆ ಅವ್ರು ಹಿರಿಯರು ಏನಂದ್ರೆ ಅವರು ನೋಡುವ, ನಿಮ್ಮ ಮಾವ ಹೊಲ ಮನೆ ಕೊಡೋದಿಲ್ಲ ಅಂತಾನ, ಮತ್ತು ನೀವು ಹೊರಗೆ ಬ್ಯಾರ್ಗಿ ಮನ್ಯಾಗ ಇರ್ಬೇಕಾಕತಿ, ದುಡ್ಡು ಮತ್ತೆ ತಿನ್ಬೇಕಾಕತಿ. ಏನು ಮಾಡ್ತೀರಿ? ಇನ್ನೊಂದು ದಿನ ಕೂಡಿ ಹೋಗ್ರಿ ಅಂದ್ರೆ ಅವರೆಲ್ಲರೂ. ಮತ್ತು ಹೋದ ವರ್ಷ ಅವರು ಒಂದು 6 ಎಕರೆ ಹೊಲ ಹಿಡ್ದಾರಲ್ಲ, ಒಂದಿಟ್ಟು ಸಾಲ ಐತಂತ. ಸಾಲನೂ ತೊಗೋರಿ, ಹೊಲನೂ ತೊಗೋರಿ ಹಂಗಾರ ಅಂತಂದ್ರೆ ಅವ ನಿಮ್ಮಣ್ಣ ಸಾಲ ತೊಗೊಳಕ್ಕೆ ಒಲ್ಲೆ ಅಂದಾನ. ಸಾಲ ತೊಗೋದಲ್ಪ ಮಾರಾಯ, ಹೊಲನೂ ತೊಗೋದಲ್ಲ. ಸಾಲ ಹರಿದಿಂದ ಹೊಲ ಮನೆಗೆ ಕೊಡ್ರಿ, ಅಲ್ಲಿ ಮಠ ನಾನು ಬಾಡಿಗೆ ಮನೆಯಾಗಿದ್ದು ನನ್ನ ಹೆಂಡ್ರು ಮಕ್ಳು ಕರ್ಕೊಂಡು ದುಡ್ಡು ತಿಂತೇನೆ ಅಂದವ. ಜಗಕ್ಕೇನು ಕಡಿಮೆ ಐತಿ ಬಿಡು ಅವ್ರದ್ದು. ಅಲ್ಲೇ 6 ಗುಂಟೆ ಜಾಗ ಐತಿ. ಅದ್ರಾಗ ಇದ್ರಾಕತಿ ಅವ್ರು. ಅಲ್ಲಿ ಎಲ್ಲಿ ಹೋಗಾರ ಇನ್ನು? ಅವರೆಲ್ಲ ಅಂದ್ರೆ ಬಿಡ, ಇಲ್ಲೇ ಒಂದು ತಗಡಿನ ಸೆಟ್ ಬಡ್ಕೊಂಡು ಇರ್ತೇವೆ ಅಂದ್ರೆ ಅವ್ರು ನಿಮ್ಮ ಅಣ್ಣಾರ. ಅದ್ರ ನಿಮ್ಮಪ್ಪ ಕೊಡಾಕ ಒಲ್ಲೆನ ಆತಾನ. ಮತ್ತು ಇನ್ನೂ ಸಣ್ಣಾರು ಇಬ್ಬರು ಅದಾರ, ಅವರು ಹಿಂಗೆ ಕೇಳ್ತಾರ ಅನ್ನಕತ್ತಾನ. ಮನ್ಯಾರ ದೀಪಾವಳಿಯಾಗ ಮೊದ್ಲಿನ ಗಾಡಿ ಕೊಟ್ಟು ಈ ಸರಿ ಹೊಸ ಐಸರ್ ಗಾಡಿ ತೊಗೊಂಡಾರ. 7 ಲಕ್ಷ ರೂಪಾಯಿ ಗಾಡಿ ತೊಗೊಂಡು ಚೆಂದಾಗಿ ಮಾಡ್ಕೊಂಡು ತಿನ್ಬಾರ್ದ? ಯಾಕೆ ಬೇರೆ ಆಗಕತ್ತಿದ್ದಾವ ಯವ್ವ? ಈಗ ಗೊರಬಾಳ್ದಾಕಿ ನಿಮ್ಮ ತಂಗಿ ಫೋನ್ ಹಚ್ಚಿದ್ಲು. ಮತ್ತು ಆಕಿ ನಾಳೆಗೇನ ಬರ್ತಾ ಅಂತ ನಿನಗೂ ಬಾ ಅಂದಾಳ ನೋಡು. ಎಲ್ಲಿಗೆ? ಅಳ್ಗೋಡಿಗೆ ಬರ್ತಾ ಅಂತ ಆಕಿ ಮರೇವಾಡ್ದಾಕಿ ಫೋನ್ ಮಾಡಿದ್ಲು. ಆಕಿಗೆ ಪಸುಸಕ್ಕಿ ಅದಾಳಲ್ಲ, ಬೆಂಗ್ಳೂರಾಗಿನ ಇದು ಇತ್ತಂತ, ತರಬೇತಿ ಇತ್ತಂತ. 2 ದಿನ ಬೆಂಗ್ಳೂರಿಗೆ ಹೋಗಿ ಬಂದಿಂದ ಹೋಗು ನಂದಾಳಾಕಿ. ಆಕಿ ಬಂದಿಂದ ಆಕಿ ಗಟ್ಟ ಫೋನ್ ಹಚ್ಚಿ, ಹೊರಬಾರ್ದಾಕಿ ಗಟ್ಟ ಫೋನ್ ಹಚ್ಚಿ 3 ಮಂದಿ ಕೂಡಿ ಮಾತಾಡ್ಕೊಂಡು ಒಮ್ಮೆ ಹೋಗಿ ಬರ್ಬೇಕು ಅವ್ರು ಅಂತೇಳಿ.